ಮತ್ತೊಂದು ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಕಣ್ಣೂರಿನ ಕೊಟ್ಟಿಯೂರ್ ಮಹಾದೇವ ದೇಗುಲಕ್ಕೆ ಕುಟುಂಬ ಸಮೇತರಾಗಿ ದರ್ಶನ್ ಭೇಟಿಯನ್ನ ಕೊಟ್ಟು ನಮಿಸಿ ಬಂದಿದ್ದಾರೆ. ಕೇರಳಕ್ಕೆ ಸಾಲು ಸಾಲು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಮಾರ್ಚ್ನಲ್ಲಿ ಕೇರಳದ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗಿದ್ರು. ಅದಾದ ಬೆನ್ನಲ್ಲೇ ಈಗ ಮಳೆಯಲ್ಲೇ ಮಹಾದೇವನ ದರ್ಶನವನ್ನ ಪಡೆದಿದ್ದಾರೆ. ದರ್ಶನ್ ಮಾರ್ಚ್ 24ನೇ ತಾರೀಕು ಶ್ರೀ ಮಾಡಾಯಿ ಕಾವು ದೇಗುಲಕ್ಕೆ ದರ್ಶನ್ ಹೋಗಿದ್ರು. ಜೈಲಿಂದ ಹೊರ ಬಂದ ಬಳಿಕ ದರ್ಶನ್ ಟೆಂಪಲ್ ರನ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಅದರಲ್ಲೂ ಕೇರಳಕ್ಕೆ ಪರ್ಟಿಕ್ಯುಲರ್ ಆಗಿ ಈಗ ದೇವಸ್ಥಾನಕ್ಕೆ ಅವರು ವಿಸಿಟ್ ಮಾಡಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ, ವಿಡಿಯೋಗಳು ವೈರಲ್ ಆಗ್ತಿದೆ. ಈ ಹಿಂದೆ ಶತ್ರು ಸಂಹಾರಕ್ಕೋಸ್ಕರ ಶ್ರೀ ಮಾಡಾಯಿ ಕಾವು ದೇಗುಲಕ್ಕೆ ಮಾರ್ಚ್ನಲ್ಲಿ ಭೇಟಿಯನ್ನ ಕೊಟ್ಟಿದ್ರು. ವಿಶೇಷ ಹೋಮ ಪೂಜೆ ಎಲ್ಲ ನೆರವೇರಿಸಿ ಬಂದಿದ್ರು ದರ್ಶನ್. ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈ ದೇವಸ್ಥಾನದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಸಾಕಷ್ಟು ಜನ ದರ್ಶನ್ ಹೋಗಿ ಬಂದ ಮೇಲೆ ಈ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು, ದೇವಿಯ ದರ್ಶನವನ್ನ ಪಡೆದಿದ್ರು. ಇನ್ನೊಂದ್ ಕಡೆ ಕೊಟ್ಟಿಯೂರ್ ಮಹಾದೇವ ದೇಗುಲ ವರ್ಷದಲ್ಲಿ ಒಮ್ಮೆ ಮಾತ್ರ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ, ಅದು 27 ದಿವಸಗಳ ಕಾಲ ಇರುತ್ತೆ. ಇದರಲ್ಲಿ ಈಗ ದೇವರ ದರ್ಶನಕ್ಕೆ ಅವಕಾಶ ಇರೋದ್ರಿಂದ ದರ್ಶನ್ ಕುಟುಂಬ ಸಮೇತರಾಗಿ ಕೊಟ್ಟಿಯೂರ್ ಮಹಾದೇವ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇನ್ನೇನು ಫಾರಿನ್ಗೆ ಅವ್ರು ಹೋಗ್ತಾ ಇದ್ದಾರೆ ಡೆವಿಲ್ ಶೂಟಿಂಗ್ಗೋಸ್ಕರ. ಕೋರ್ಟ್ನಿಂದಲೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಅದಕ್ಕೂ ಮುಂಚಿತವಾಗಿ ಟೆಂಪಲ್ ರನ್ ನಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ. ತಮ್ಮ ಮೇಲೆ ಕೊಲೆ ಆರೋಪ ಬಂದ ಮೇಲೆ, ಜಾಮೀನು ಸಿಕ್ಕಿ ಹೊರಗಡೆ ಬಂದ ಮೇಲೆ ಪತ್ನಿ ಜೊತೆಗೂಡಿ ದರ್ಶನ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ವಿಶೇಷ ಪೂಜೆಗಳನ್ನ ನೆರವೇರಿಸಿ ಬರ್ತಾ ಇದ್ದಾರೆ. ಈ ನಡುವೆ ಡೆವಿಲ್ ಸಿನಿಮಾದ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ. ಅವರ ಲುಕ್ ಇರ್ಬೋದು, ಯಾವಾಗ ಫಾರಿನ್ಗೆ ಶೂಟಿಂಗ್ ಹೋಗ್ತಾರೆ ಅನ್ನೋ ಕುರಿತಂತೆಲ್ಲ ಚರ್ಚೆಗಳಾಗ್ತಿದೆ. ಈಗ ಸದ್ಯಕ್ಕೆ ಟೆಂಪಲ್ ರನ್ ನಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಇನ್ನೇನು ಫಾರಿನ್ಗೆ ಹೋಗಬೇಕು ಡೆವಿಲ್ ಸಿನಿಮಾದ ಶೂಟಿಂಗ್ಗೆ, ಅದಕ್ಕೂ ಮುಂಚಿತವಾಗಿ ಕೇರಳದ ಮತ್ತೊಂದು ದೇವಸ್ಥಾನಕ್ಕೆ ದರ್ಶನ್ ಹೋಗಿರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಪರ್ಟಿಕ್ಯುಲರ್ ಆಗಿ ಆ ದೇವಸ್ಥಾನದ ವಿಶೇಷತೆಗಳಿರ್ಬೋದು, ದರ್ಶನ್ ವಿಸಿಟ್ ಮಾಡಿರೋ ಕುರಿತಂತೆ ಯಾವೆಲ್ಲ ಚರ್ಚೆಗಳಾಗ್ತಿದೆ, ಏನಾದರೂ ದೇವರಲ್ಲಿ ಒಂದು ಬೇಡಿಕೆಯನ್ನ ಇಟ್ಟು ಪ್ರಾರ್ಥನೆಯನ್ನ ಇಟ್ಕೊಂಡು ಏನಾದರೂ ಹರಕೆಯನ್ನ ಹೊತ್ಕೊಂಡು ಏನಾದರೂ ದರ್ಶನ್ ಹೋಗಿದ್ರಂತ ಏನು ಮಾಹಿತಿ ಸಿಗ್ತಾ ಇದೆ ಸತೀಶ್? ಎಸ್ ಶರ್ಮಿತಾ, ಏನು ಕೇರಳದ ಕಣ್ಣೂರಿನ ಬಳಿ ಇರುವಂಥ ಕೊಟ್ಟೂರು ಮಹಾದೇವ ದೇವಸ್ಥಾನಕ್ಕೆ ದರ್ಶನ್ ಹೋದ ನಂತರ ಆ ಒಂದು ವಿಚಾರ ಈಗ ಟ್ರೆಂಡಿಂಗ್ನಲ್ಲಿದೆ ಅಂದರೆ ತಪ್ಪಲ್ಲ. ಇನ್ನು ಆ ಒಂದು ದೇವಸ್ಥಾನಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇರುವಂಥದ್ದು. ಶಿವನ ಪತ್ನಿ ದಾಕ್ಷಾಯಿಣಿಯರ ತಂದೆ ದಕ್ಷ ಯಾಗ ಮಾಡುವ ಮುಖಾಂತರ ಅದೇ ಯಾಗದಲ್ಲಿ ಪ್ರಾಣ ತ್ಯಾಗ ಮಾಡಿದಂಥ ಆ ಒಂದು ದೇವಸ್ಥಾನಕ್ಕೆ ಈಗ ದರ್ಶನ್ ದಂಪತಿ ಸಮೇತ ಹೋಗಿ ಪೂಜೆಯನ್ನು ಮಾಡಿ ಬಂದಿರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ನಾವು ನೋಡೋದಾದರೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಕೂಡ ವಿಜಯಲಕ್ಷ್ಮಿ ದರ್ಶನ್ ಕೂಡ ಕಾಶಿ ವಿಶ್ವೇಶ್ವರನ ಒಂದು ವಿಶ್ವನಾಥನ ಒಂದು ದರ್ಶನವನ್ನು ಕೂಡ ಮಾಡಿ ಬಂದಿದ್ದರು. ಈಗ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂಥ ಈಗ ಕೊಟ್ಟೂರು ಮಹಾದೇವನ ದರ್ಶನವನ್ನು ಕೂಡ ದರ್ಶನ್ ಪತ್ನಿ ಸಮೇತ ಹೋಗಿ ಮಾಡಿರುವಂಥದ್ದು. ಸೊ ಯಾಕಂದರೆ ಈಗ ಆಲ್ರೆಡಿ ಈ ಒಂದು ಕೊಲೆ ಪ್ರಕರಣದ ನಂತರ ದರ್ಶನ್ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಬರ್ತಿರುವಂಥದ್ದನ್ನ ನಾವು ಕೂಡ ನೋಡ್ತಿದ್ವಿ. ಒಂದು ಪಾಪ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಏನಿದೆ, ಆ ಒಂದು ವಿಚಾರವಾಗಿ ಏನಾದರೂ ಇವರು ಈಗ ದೇವಸ್ಥಾನಗಳ ಮೊರೆ ಹೋಗ್ತಿದ್ದಾರೆ ಅನ್ನುವಂಥ ಅನುಮಾನ ಮೂಡ್ತಿರುವಂಥದ್ದು ಏನಾದರೆ, ದರ್ಶನ್ ಅವರು ಕೂಡ ಕೊಲೆ ಆರೋಪದಲ್ಲಿ ಹೋಗಿ ಒಂದು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಪತ್ನಿ ಹೋಗಿ ಸಾಕಷ್ಟು ಸಾಮೂಹಿಕ ವಿವಾಹವನ್ನು ಮಾಡುವ ಮುಖಾಂತರ ಒಂದಷ್ಟು ನವ ದಂಪತಿಗಳಿಗೆ ಒಂದು ತಾಳಿ ಭಾಗ್ಯವನ್ನು ನೀಡಿದರು. ಅದಾದ ನಂತರ ಸಾಕಷ್ಟು ಶಕ್ತಿ ದೇವತೆಗಳ ಮೊರೆ ಹೋಗಿ ಒಂದಷ್ಟು ವಿಶೇಷಗಳ ಪೂಜೆಯನ್ನು ಮಾಡಿಸುವ ಮುಖಾಂತರ ತನ್ನ ಗಂಡ ಈಗ ಈ ಒಂದು ಸಂಕಷ್ಟದಿಂದ ಪಾರು ಮಾಡುವಂತೆ ದೇವರುಗಳ ಮೊರೆ ಹೋಗಿದ್ರು. ಈಗ ಈ ರೀತಿಯಾದಂಥ ಒಂದು ಪೂಜೆ ಮಾಡುವ ಮುಖಾಂತರ ಏನು ದಕ್ಷಿಣದ ಕಾಶಿ ಎಂದೇ ಖ್ಯಾತಿಯಾಗಿರುವಂಥ ಕೊಟ್ಟೂರು ಮಹಾದೇವನ ಒಂದು ದರ್ಶನವನ್ನು ಪಡೆದಿರುವಂಥದ್ದು ಈಗ ಸಾಕಷ್ಟು ಚರ್ಚೆಯಲ್ಲಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಶರ್ಮಿತಾ. ಸತೀಶ್, ಈ ಹಿಂದೆ ನಾವು ನೋಡಿದ್ವಿ ಈ ಕೊಲೆ ಕೇಸಲ್ಲಿ ದರ್ಶನ್ ಸಿಕ್ಕಾಕೊಂಡ್ಬಿದ್ರಲ್ಲ, ಆಗಿನಿಂದಲೂ ಕೂಡ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಈ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದನ್ನು ನಾವು ನೋಡಿದ್ವಿ. ಸೊ ಈಗ ಮಹಾದೇವನ ಮೊರೆ ಹೋಗಿದ್ದಾರೆ. ಇದ್ರ ಬಗ್ಗೆ ಯಾವ ಥರ ಅವ್ರ ಆಪ್ತ ವಲಯದಿಂದ ಚರ್ಚೆಗಳು ಅಥವಾ ಮಾಹಿತಿಗಳು ಸಿಗ್ತಾ ಇದೆ ಸತೀಶ್?
ಖಂಡಿತವಾಗ್ಲೂ ಈ ಒಂದು ಪ್ರಕರಣದ ನಂತರ ದರ್ಶನ್ ಅವರು ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಒಂದು ಕಡೆ ಶೂಟಿಂಗ್ ಆದರೆ ಮತ್ತೊಂದು ಕಡೆ ಫ್ಯಾಮಿಲಿ, ಇದರ ನಡುವೆ ದೇವರಗಳ ಮೊರೆ ಹೋಗುವ ಮುಖಾಂತರ ಏನು ಈ ಹಿಂದೆ ಆಗಿದೆ, ನಾನು ಆಗಲೇ ಹೇಳಿದಾಗೆ ಪಾಪ ಪ್ರಾಯಶ್ಚಿತ ಅನ್ನುವಂಥ ನಿಟ್ಟಿನಲ್ಲಿ ದೇವಸ್ಥಾನಗಳ ಮೊರೆ ಹೋಗುವ ಮುಖಾಂತರ ಒಂದು ಈ ಹಿಂದೆ ನಡೆದಿರುವಂಥ ಘಟನೆಗಳನ್ನು ಮರೆತು ಮತ್ತೆ ಹೊಸ ಜೀವನವನ್ನು ಪುನರಾರಂಭ ಮಾಡೋದಕ್ಕೆ ದರ್ಶನ್ ಅವರು ಪ್ರಯತ್ನ ಪಡ್ತಿದ್ದಾರೆ. ಸೊ ಇತ್ತೀಚೆಗಷ್ಟೇ ಕೂಡ ಅವರು ಕೂಡ ಕಣ್ಣೂರಿನ ಕೇರಳದ ಒಂದು ಮಡೇಕಾವ್ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಅಂದರೆ ಪಾರ್ವತಿಯ ಒಂದು ದರ್ಶನವನ್ನು ಪಡೆದಿದ್ರು. ಸೊ ಈಗ ಶಿವನ ದರ್ಶನ ಪಡೆಯುವ ಮುಖಾಂತರ ಅವರು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಸೊ ಇನ್ನು ಆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರು ಹಿಂದೆ ಯಾವುದೇ ರೀತಿಯಾದಂಥ ಒಂದು ವಿಶೇಷ ಏನಿಲ್ಲ. ಸೊ ಒಂದು ಪಾರ್ವತಿಯ ದರ್ಶನ ಪಡೆದಿದ್ರು. ಅದಾದ ನಂತರ ಈಗ ಶಿವನ ಒಂದು ದರ್ಶನವನ್ನು ಪಡೆದಿದ್ದಾರೆ. ನೀವು ಹೇಳಿದ ಹಾಗೆ ಸೊ ಜುಲೈ ಮೊದಲ ವಾರದಲ್ಲಿ ಅವರು ಕೂಡ ವಿದೇಶದ ಪ್ರವೇಶಕ್ಕೆ ಹೋಗ್ತಿದ್ದಾರೆ. ಅಂದರೆ ಡೆವಿಲ್ ಚಿತ್ರದ ಒಂದು ಶೂಟಿಂಗ್ ಆಗಿ ಅದಕ್ಕೂ ಮುಂಚೆ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಇನ್ನು ಈ ಒಂದು ದೇವಸ್ಥಾನದ ವಿಶೇಷ ಅಂದರೆ ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ಇರುತ್ತಂದರೆ ಜೂನ್ 8ರಿಂದ ಜುಲೈ 4 ತನಕ ಮಾತ್ರ ಈ ಒಂದು ದೇವಸ್ಥಾನ ಇರುತ್ತೆ. ಇನ್ನು ಈ ಒಂದು ದೇವಸ್ಥಾನಕ್ಕೆ ಈಗ ಈ ಒಂದು ದಂಪತಿ ಹೋಗಿ ಬಂದಿರುವಂಥದ್ದು ಸಾಕಷ್ಟು ಚರ್ಚೆಯಲ್ಲಿ ಇರುವಂಥದ್ದು ಶರ್ಮಿತಾ. ಎಕ್ಸಾಕ್ಟ್ಲಿ ಸತೀಶ್, ನೀವು ಹೇಳ್ದಂಗೆ ದರ್ಶನ್ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರುವಂಥ ವಿಜುವಲ್ಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಮೇಲೆ ತುಂಬ ಜನ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ. ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು 28 ದಿವಸ ಅವಕಾಶ ಇರೋದ್ರಿಂದ, ಅದರಲ್ಲೂ ಮಹಿಳೆಯರಿಗೆ ಇನ್ನೂ ಕಮ್ಮಿ ಇರುತ್ತೆ ಅವಕಾಶ, ಸ್ವಲ್ಪ ದಿನ ಆದಮೇಲೆ ನಿರ್ಬಂಧ ಹೇರ್ಬಿಡ್ತಾರೆ ಮಹಿಳೆಯರಿಗೆ. ಸೊ ಈ ನಿಟ್ಟಿನಲ್ಲಿ ದರ್ಶನ್ ಸರತಿ ಸಾಲಲ್ಲಿ ನಿಂತ್ಕೊಂಡು ಸಾಮಾನ್ಯ ಭಕ್ತರಂತೆ, ಅಂದರೆ ಸೆಲೆಬ್ರಿಟೀಸ್ ಅಂದರೆ ಯೂಶ್ವಲಿ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಥವಾ VVIP ಗೇಟ್ಗಳ ಮುಖಾಂತರ ಕರ್ಕೊಂಡು ಹೋಗೋದು, ಸ್ಪೆಷಲ್ ದರ್ಶನ ಮಾಡಿಸೋದು, ಇಂಥದ್ದೆಲ್ಲ ಇರುತ್ತೆ. ಸೊ ಇಲ್ಲಿ ಯಾವುದೇ ಫೆಸಿಲಿಟಿ ಮುಖಾಂತರ ದರ್ಶನ್ ಹೋದಂಗೆ ಕಾಣಿಸಲ್ಲ. ಅಂದರೆ ಸಾಮಾನ್ಯ ಭಕ್ತರಂತೆ ಹೋಗಿದ್ದಾರೆ, ಮಳೆಯಲ್ಲಿ ನೆಂದಿದ್ದಾರೆ, ಕ್ಯೂನಲ್ಲಿ ನಿಂತಿದ್ದಾರೆ. ಖಂಡಿತ ಶರ್ಮಿತ, ಈ ಒಂದು ದೇವಸ್ಥಾನ ಏನಿದೆ ಅನ್ನೋದು ನದಿಯ ತಟದಲ್ಲೇ ಇರುವಂಥದ್ದು. ಇನ್ನು ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆ ನದಿಯನ್ನು ದಾಟ್ಕೊಂಡೇ ಹೋಗಬೇಕು. ಸೊ ಅದೇ ರೀತಿಯಾಗಿ ಕೇವಲ ನೀವು ಹೇಳ್ದಂಗೆ 28 ದಿನಗಳು ಮಾತ್ರ ಇರೋದ್ರಿಂದ ಸಾಕಷ್ಟು ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಶಿವನ ಒಂದು ದರ್ಶನವನ್ನು ಪಡಿತಾರೆ. ಅದೇ ರೀತಿಯಾಗಿ ದರ್ಶನ್ ತಮ್ಮ ಸಹಚರರಿದ್ದರೂ ಕೂಡ, ಸೊ ಅದರ ಜೊತೆ ಧನ್ವೀರಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಅವರು ಮಳೆಯಲ್ಲೇ ನೆನೆದು ನದಿಯನ್ನು ದಾಟ್ಕೊಂಡೇ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಅವರೊಂದು ದೇವರ ಒಂದು ದರ್ಶನವನ್ನು ಪಡೆದುಕೊಂಡಿರು ಬಂದು 28 ದಿನಗಳು ಮಾತ್ರ ಈ ಒಂದು ದೇವಸ್ಥಾನ ಇರೋದ್ರಿಂದ ಸಾಕಷ್ಟು ಒಂದು ಜನಸಂಖ್ಯೆ ಕೂಡ ಇರುತ್ತೆ. ಅದರ ಜೊತೆಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಅವರು ಕೂಡ ಸಾಮಾನ್ಯರಂತೆ. ಸೊ ನಾವು ಸಾಕಷ್ಟು ಸಲ ನೋಡಿದ್ದೀವಿ ದರ್ಶನ್ ಅವರು ಕೆಲವೊಂದು ಜಾಗದಲ್ಲಿ ಅವರು ತಾವೊಬ್ಬ ಸ್ಟಾರ್ ಅನ್ನೋದನ್ನು ಮರೆತು ಸಾಮಾನ್ಯನ ರೀತಿಯಲ್ಲೇ ಇರ್ತಾರೆ. ಸೊ ಈ ಒಂದು ದೇವಸ್ಥಾನದ ವಿಚಾರದಲ್ಲೂ ಕೂಡ ದರ್ಶನ್ ಅದೇ ರೀತಿಯಾಗಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ಆ ಒಂದು ನದಿಯನ್ನು ದಾಟ್ಕೊಂಡು ಮಳೆಯಲ್ಲಿ ನೆನೆದುಕೊಂಡೇ ಹೋಗಿ ಆ ಒಂದು ಶಿವನ ದರ್ಶನವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಶರ್ಮಿತಾ. ಅಂದರೆ ತಮ್ಮ ಮುಂದಿನ ಕರಿಯರ್ ದೃಷ್ಟಿಯಿಂದ, ಸಿನಿಮಾಗಳ ದೃಷ್ಟಿಯಿಂದ ಏನಾದರೂ ವಿಶೇಷ ಪ್ರಾರ್ಥನೆ ಮಾಡಿದ್ದಾರಂತ, ಅಥವಾ ಈಗೊಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ಬಿದ್ದಿದ್ದಾರೆ, ಈ ನಿಟ್ಟಿನಲ್ಲಿ ಪಾರು ಮಾಡು ದೇವ್ರೆ ಅಂತ ಈ ಬಗ್ಗೆ ಏನಾದರೂ ಪ್ರಾರ್ಥನೆ ಮಾಡಿದಾರಂತ, ಇದ್ರ ಬಗ್ಗೆ ಏನಾದರೂ ಮಾಹಿತಿ? ಖಂಡಿತವಾಗ್ಲೂ ಶರ್ಮಿತೆ, ಈ ಒಂದು ವಿಚಾರವಾಗಿ ಆ ತಂಡವನ್ನು ಅಂದರೆ ದರ್ಶನ್ ಅವರ ತಂಡವನ್ನು ನಾವು ಸಂಪರ್ಕ ಮಾಡಿದಾಗ ಅವರದ್ದು ಕಡೆಯಿಂದ ಯಾವುದೇ ಒಂದು ರಿಯಾಕ್ಷನ್ ಇಲ್ಲ. ಆದರೆ ಸೊ ಈ ಒಂದು ಕೊಲೆ ಪ್ರಕರಣದ ನಂತರ ದರ್ಶನ್ ಇರ್ಬೋದು ಅಥವಾ ದರ್ಶನ್ ಪತ್ನಿ, ಅವರ ಅಭಿಮಾನಿಗಳೆಲ್ಲರೂ ಕೂಡ ಒಂದು ದೇವರ ಮೊರೆ ಹೋಗಿರುವಂಥದ್ದು ಒಂದೇ ವಿಚಾರ, ಏನು ದರ್ಶನ್ ಅವರ ಮೇಲೆ ಒಂದು ಕೊಲೆ ಆರೋಪ ಇದೆ, ಆ ಆರೋಪದಿಂದ ಅವರಿಗೆ ಮುಕ್ತಿ ಸಿಕ್ಕಲಿ, ಸಾಕಷ್ಟು ಸಿನಿಮಾಗಳ ಕಡೆ ಇರಲಿ, ಅದರ ಜೊತೆಗೆ ಪವಿತ್ರ ಗೌಡ ಅವರಿಂದ ಅವರು ದೂರ ಇರಲಿ, ಸಾಧ್ಯವಾದಷ್ಟು ಅವರ ಕುಟುಂಬದ ಜೊತೆಯಲ್ಲೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಕುಟುಂಬವರಷ್ಟರೂ ಅಷ್ಟೇ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿಸ್ತಿರುವಂಥದ್ದು. ಸೊ ನಾನು ಆಗಲೇ ಹೇಳಿದಾಗೆ ದರ್ಶನ್ ಪತ್ನಿ ಇತ್ತೀಚೆಗಷ್ಟೇ ಕೂಡ ಅವರು ಕೂಡ ಕಾಶಿಯ ವಿಶ್ವನಾಥನ ಒಂದು ದರ್ಶನವನ್ನು ಪಡೆದಿದ್ರು. ಈಗ ಈ ಒಂದು ದೇವಸ್ಥಾನಕ್ಕೆ ಹೋಗುವ ಮುಖಾಂತರ ತನ್ನ ಪತಿ ಏನು ಈ ಒಂದು ಕೊಲೆ ಆರೋಪದಲ್ಲಿ ಮತ್ತು ಅವರ ಕೆರಿಯರ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಳ್ಳೆಯದಾಗಲಿ, ಒಂದು ಆರೋಪ ಏನಿದೆ ಆರೋಪದಿಂದ ಅವರಿಗೆ ಮುಕ್ತಿ ಸಿಗಲಿ. ಏನಕ್ಕೆ ಅಂದರೆ ಆ ಒಂದು ಕೊಲೆ ಆರೋಪ ಏನಿದೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಅವರು ಗಂಭೀರವಾದಂಥ ಪ್ರಕರಣ ಆದ್ದರಿಂದ ಅವರು ಜೈಲು ಪಾಲಾಗುವಂತಹ ಭೀತಿ ಇರುವಂಥದ್ದು. ಸೊ ಶಕ್ತಿ ದೇವತೆಗಳ ಪೂಜೆ ಮಾಡಿಸಿ ಒಂದಷ್ಟು ದೇವರುಗಳ ಮೊರೆ ಹೋದ ನಂತರ ಅವರಿಗೆ ಒಂದು ಕೋರ್ಟ್ನಲ್ಲಿ ಗೆಲುವು ಸಿಕ್ಕಿ ಅವರಿಗೆ ಒಂದು ಬೇಲಿಂದ ಸಿಗೋದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ. ಸೊ ಈ ಒಂದು ಕೊಲೆ ಪ್ರಕರಣದಲ್ಲಿ ಸೊ ಅವರಿಗೆ ಒಂದು ಮುಕ್ತಿ ಸಿಕ್ಕಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಪತ್ನಿ ಇರ್ಬೋದು, ಅವರ ಅಭಿಮಾನಿಗಳು ಇರ್ಬೋದು, ಅವರ ಆಪ್ತ ಬಳಗದಲ್ಲೂ ಕೂಡ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಿರೋದು ಸಾಮಾನ್ಯವಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಕೇರಳದ ಕಣ್ಣೂರಿನಲ್ಲಿರುವಂತಹ ವಿಶೇಷವಾದ ದೇವಸ್ಥಾನಕ್ಕೆ ದರ್ಶನ್ ಕುಟುಂಬ ಸಮೇತರಾಗಿ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ, ಪ್ರಾರ್ಥನೆಯನ್ನು ನೆರವೇರಿಸಿ ಬಂದಿದ್ದಾರೆ. ಪ್ರತಿ ವರ್ಷ ಕೇವಲ 28 ದಿನಗಳ ಕಾಲ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ವೈಶಾಖ ಮಾಸದಲ್ಲಿ ಮಾತ್ರ ದೇವರ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶ ಸಿಗೋದು. ಜೂನ್ 8ನೇ ತಾರೀಕಿಂದ ಜುಲೈ 4ನೇ ತಾರೀಕು ತನಕ ದೇವರ ದರ್ಶನಕ್ಕೆ ಅವಕಾಶ ಇದೆ. ಇನ್ನು ಪುರಾಣದ ಒಂದು ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದರೆ ನಾವು, ಸೊ ಇಲ್ಲಿ ತನ್ನ ಪತಿಯನ್ನ
ತನ್ನ ತಂದೆ ನಡೆಸ್ತಿರುವಂಥ ಯಾಗಕ್ಕೆ ಕರೆದಿಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಸೊ ಅದರಲ್ಲೇ ಪಾರ್ವತಿ ಅಂದರೆ ಯಜ್ಞಕುಂಡಕ್ಕೆ ಹಾರ್ಬಿಡ್ತಾಳೆ. ಸೊ ಅದರ ಪ್ರತೀಕವಾಗಿ ದೇವಸ್ಥಾನ ಇದೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಸೊ ಆ ದೇವಸ್ಥಾನಕ್ಕೆ ದರ್ಶನ್ ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೊಲೆ ಆರೋಪಿ ದರ್ಶನ್ ನಟನೆಯ ಡೆವಿಲ್ ಲುಕ್ ರಿವೀಲ್ ಆಗಿದೆ. ಕನ್ವರ್ ಲಾಲ್ ಲುಕ್ ನಲ್ಲಿ ದರ್ಶನ್ ಮಿಂಚ್ತಾ ಇದ್ದಾರೆ. ದರ್ಶನ್ ಪಾತ್ರಕ್ಕೆ ವಿಗ್ ಅನ್ನ ರೆಡಿ ಮಾಡಿರೋದು ನಾಗೇಶ್ವರ್ ರಾವ್. ಯಾರೇ ನಾಗೇಶ್ವರ್ ರಾವ್ ಅಂತಂದ್ರೆ ಅಂತ ಚಿತ್ರ ಅಂಬರೀಷ್ಗೆ ಯಾರು ವಿಗ್ ರೆಡಿ ಮಾಡಿಕೊಟ್ಟಿದ್ರು ಅದೇ ವ್ಯಕ್ತಿಯೇ ನಾಗೇಶ್ವರ್. ಇಲ್ಲಿ ಡೆವಿಲ್ ಸಿನಿಮಾಗೂ ಕೂಡ ನಾಗೇಶ್ವರ್ ಅವರೇ ಕೆಲಸ ಮಾಡಿದ್ದಾರೆ. ಅಂತ ಸಿನಿಮಾದ ಒಂದು ಸನ್ನಿವೇಶ ಡೆವಿಲ್ ಚಿತ್ರದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂಬಿ ನಟಿಸಿದಂತ ಕನ್ವರ್ ಲಾಲ್ ಪಾತ್ರಕ್ಕೆ ವಿಗ್ ಮಾಡಿದ್ರಲ್ಲ ನಾಗೇಶ್ವರ್, ಅವರೇ ಈಗ ದರ್ಶನ್ಗೂ ವಿಗ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ನಡುವೆ ಡೆವಿಲ್ ಸಿನಿಮಾದ ಕನ್ವರ್ ಲಾಲ್ ಲುಕ್ ರಿವೀಲ್ ಆಗಿದೆ. ಸೊ ಇದು ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ.